ನನ್ನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸ್ತೆ. ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ರಾಜ್ಯಕ್ಕೆ ಅಂತ. ನಾನು ಅಂದ್ಕೊಂಡಿದ್ದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ. ಅವ್ರ ಹೇಳಿಕೆ ನಮ್ಮ ಜವಾಬ್ದಾರಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ನಿರ್ವಹಿಸಿದ್ದು. ಹಂಗಿದ್ರೆ ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ? ರಾಜ್ಯಕ್ಕಲ್ವಾ? ರಾಜ್ಯದ ಅಂದರೆ ಬೇರೆ ಕಡೆ ಸತ್ರ, ರಾಜ್ಯದ ಬೇರೆ ಕಡೆ ಸತ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಆಳುವ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಇಲ್ಲಿ ನೀವು ಎರಡೆರಡು ಕಡೆ ಆಯೋಜನೆ ಮಾಡಿದ್ರಿಂದ ಪೊಲೀಸರು ಎರಡು ಕಡೆಗೂ ಸಮರ್ಪಕವಾಗಿ ಬಂದೋಬಸ್ತ್ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಸುರಕ್ಷಿತವಾಗಿ ಇಡಬೇಕು ಅಂಥೇಳಿ ಅವರು ನಿಮ್ಮ ಸೆಕ್ಯೂರಿಟಿ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅಲ್ಲಿ ಪಾಪದವರು ಸಾಯೋಕ್ಕೆ ಕಾರಣರಾದರು ಅಂತಂದರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚಬೇಕಾಗಿತ್ತಲ್ಲ, ನಿಮಗೆ ಶಂಕೆ ಆಗಬೇಕಾಗಿತ್ತಲ್ಲ. ನೀವೇ ಅದೆಲ್ಲ ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಾಯಿತು ನಂಗೆ ಗೊತ್ತಿಲ್ಲ, ಇಟ್ಲಿಗೆ ಮಾತ್ರ ನನ್ನ ಮುಖ್ಯಮಂತ್ರಿ ಹೇಳಿ. ಹಂಗಾರೆ ಇನ್ನು ಮುಂದೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ? ಅವರು ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿನಾ? ಸ್ಪಷ್ಟ ಆಗಬೇಕು. ರಾಜ್ಯಪಾಲರನ್ನು ಕರೆಸಿದ್ಯಾರು? DPRಗೆ ಯಾರು ಲೆಟ್ರ್ ಕೊಟ್ಟರು? ಇನ್ನೂ ಮಜಾ ಗೊತ್ತಾ ನಿಮಗೆ? ಒಳಮರ್ಮ ಬೇರೆಯೇ ಇದೆ. ಇನ್ಸಿಡೆಂಟ್ ಆದಮೇಲೆ 4ನೇ ತಾರೀಕಿನ ಅಪ್ಲಿಕೇಶನಿಗೆ 5ನೇ ತಾರೀಕಿಗೆ ಅಂತ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಕ್ರಿಕೆಟ್ ನಡೆದಿದ್ದು 3ನೇ ತಾರೀಕು ತಾನೇ? 3ನೇ ತಾರೀಕು. ಇನ್ಸಿಡೆಂಟ್ ನಡೆದಿದ್ದು 4ನೇ ತಾರೀಕು. 4ನೇ ತಾರೀಕು ಲೆಟರ್ ರೆಡಿ ಮಾಡಿ 5ನೇ ತಾರೀಕಿಗೆ ಸೀಲ್ ಹಾಕ್ಸ್ಕೊಂಡಿರೋಂಥದ್ದು ಉದಾಹರಣೆಗಳಿದ್ದಾವೆ. ಅದಕ್ಕೆ ನಾನು ಹೇಳಿದ್ದು ಡಿಪಾರ್ಟ್ಮೆಂಟ್ಗಳ ಹತ್ರ ಸೀಲು ಸೈನು ಅಂದರೆ ಡಾಕ್ಯುಮೆಂಟ್ಸ್ ಆಮೇಲೆ ಕ್ರಿಯೇಟ್ ಮಾಡ್ಕೊಂಡಿರೋದು ಈ ಘಟನೆಗಳೆಲ್ಲ ಆದಮೇಲೆ. ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆ ಆಗಲಿ. ಆಮೇಲೆ ವಿಜಯ್ ಮಲ್ಯ ಹೇಳಿದರು, ಯಾಕೆ ನಾನು ರಾಯಲ್ ಚಾಲೆಂಜ್ ಅಂತ ಅದನ್ನ ತಗೊಂಡೆ ಅಂದರೆ ನನ್ನ ವಿಸ್ಕಿನ್ ಪ್ರಮೋಟ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಓಪನ್ ಆಗಿ ನಾವು ಲಿಕ್ಕರ್ನ ಪ್ರಮೋಟ್ ಮಾಡೋಕ್ಕೆ ಕಾನೂನು ಅವಕಾಶ ಕೊಡಲ್ಲ, ಅದಕ್ಕೆ ನಾನು ಈ ಹೆಸರಿಟ್ಕೊಂಡು ನಾನು ವಿಸ್ಕಿನ್ ಪ್ರಮೋಟ್ ಮಾಡೋಕ್ಕೆ ಅಂತ ಹೇಳಿದರು. ಈ ವಿಸ್ಕಿನ್ ಪ್ರಮೋಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಕಾಂಪಿಟೇಷನ್ ಬೀಳಬೇಕಿತ್ತ? 11 ಜನರ ಸಾವು ಸುಮ್ಮನೆ ಬಿಡೋಕ್ಕಾಗತ್ತೇನ್ರಿ? ಅಮಾಯಕರ ಸಾವು ರೀ. ಸಂಭ್ರಮಿಸಕ್ಕೆ ಬಂದವರು ಹೆಣ ಆದ್ರಿ, ಸಂಭ್ರಮಿಸಕ್ಕೆ ಬಂದವರು ಅವರೆಲ್ಲರೂ. ಸ್ವಲ್ಪ ಎಚ್ಚರ ವಹಿಸಿದ್ರೆ ಅಂತ ತಡಿಬೋದಿತ್ತಲ್ಲ. ಮತ್ತು ಇದೆಲ್ಲ ಆದಮೇಲೆ ಮಾನವೀಯತೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಇವ್ರು ಹೇಳ್ತಾರೆ ನಮಗೆ ವಿಷಯ ಗೊತ್ತಾಗಿದ್ದೆ ಅಂತ. ನನಗೆ ಮಾಹಿತಿ ಇದೆ. ಸ್ಟೇಜಲ್ಲಿ ಆಕ್ಷನ್ ನೋಡಿ, ನಾನು ಪಕ್ಷದ ಕಚೇರಿಯಲ್ಲಿ ಮೀಟಿಂಗಲ್ಲಿದ್ದೆ. ನನಗೆ 3:53 ಗಂಟೆ ಆಸ್ಪಾಸಿಗೆ ನನಗೆ ಮೆಸೇಜ್ ಬಂತು, 3 ಜನ ಅಷ್ಟೊತ್ತಿಗೆ 3 ಜನ ಡೆತ್ ಆಗಿದ್ದಾರೆ, ಒಂದು 20-25 ಜನ ಹಾಸ್ಪಿಟಲೈಸ್ಡ್ ಅಂತ. 4 ಗಂಟೆಗೆ ಮುಖ್ಯಮಂತ್ರಿಗೆ ಮೆಸೇಜ್ ಬರಲ್ವಾ? ನಾನೊಬ್ಬ ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯ, ಪಕ್ಷದ ಕಾರ್ಯಾಲಯದಲ್ಲಿದ್ದೆ. ನನಗೆ ಮೆಸೇಜ್ ಬಂತು ಅವಾಗ 3 ಜನ ಅಂಥೇಳಿ. ಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ವಾ? ಉಪಮುಖ್ಯಮಂತ್ರಿಗಳಿಗೆ ಮೆಸೇಜ್ ಇರಲ್ವಾ? ಅವರು ಉಪಮುಖ್ಯಮಂತ್ರಿ ಕಪ್ಪು ಮೊತ್ತಿಡಕ್ಕೆ ಹೋಗ್ತಾರೆ, ಮುಖ್ಯಮಂತ್ರಿಗಳು ದೋಸೆ ತಿನ್ನಕ್ಕೆ ಹೋಗ್ತಾರೆ. ಎಲ್ಲಿದೆ ಮಾನವೀಯತೆ? ಎಲ್ಲಿದೆ ಮನುಷ್ಯತ್ವ? ಮನುಷ್ಯತ್ವ ಇರೋರು ಯಾರು ಹಿಂಗೆ ವರ್ತನೆ ಮಾಡ್ತಾರ? ಅಲ್ಲ, ಉಗ್ರರ ದಾಳಿ ಇದು ಒಂದು ರೀತಿಯಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ. ಇದೊಂದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಇಲ್ಲಾಗಿದ್ದು. ಅದು ಉಗ್ರರ ದಾಳಿಗೆ ಪ್ರತಿಕಾರ ಮಾಡಿದ್ದೀವಿ, ನುಗ್ಗಿ ಹೊಡೆದಿದ್ದೀವಿ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನುಗ್ಗಿ ಹೊಡೆದಿದ್ದೀವಿ. ಇಲ್ಲಿ ಯಾರಿಗೆ ನುಗ್ಗಿ ಹೊಡಿಬೇಕು ಜನ? ಇಲ್ಲಿ ಯಾರಿಗೆ ನುಗ್ಗಿ ಹೊಡಿಬೇಕು? ನಿರ್ಲಕ್ಷ್ಯ ಮಾಡಿದವ್ರಿಗೆ ನುಗ್ಗಿ ಹೊಡಿಬೇಕಾ? ಆಯೋಜನೆ ಮಾಡಿದವ್ರಿಗೆ ನುಗ್ಗಿ ಹೊಡಿಬೇಕಾ? ಯಾರಿಗೆ ನುಗ್ಗಿ ಹೊಡಿಬೇಕು? ಅಲ್ಲಿ ನುಗ್ಗಿ ಹೊಡೆದಿದ್ದೀವಿ ಟೆರರಿಸ್ಟ್ಗಳಿಗೆ. ಇಲ್ಲೂ ನುಗ್ಗಿ ಹೊಡಿಬೇಕಾ? ಹೇಳಿ ಅವರು. ಜನನೇ ನುಗ್ಗಿ ಹೊಡಿಬೇಕು ಅಂದರೆ ಆಳುವ ಯೋಗ್ಯತೆ ಇಲ್ಲ ನಮಗೆ. ಜನನೇ ನುಗ್ಗಿ ಹೊಡೀಲಿ ಅಂದರೆ ಅದನ್ನೂ ಮಾಡ್ತಾರೆ ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.